ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ವಿಧೇಯಕವನ್ನ ತಂದಿರತಕ್ಕಂಥ ಮೂಲ ಉದ್ದೇಶ ಅಂತ ಹೇಳಿದ್ರೆ ಸಮಾಜದ ಎಲ್ಲ ವರ್ಗದ ಜನರು ಕೂಡ ಸಹಕಾರಿ ಆಂದೋಲನದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥದ್ದು ಪ್ರಮುಖ ಉದ್ದೇಶ. ಸಹಕಾರಿ ಆಂದೋಲನ ಸರ್ಕಾರದ ಆಂದೋಲನ ಆಗಬಾರ್ದು, ಇದು ಜನರ ಆಂದೋಲನ ಆಗಬೇಕು ಅಂತಕ್ಕಂಥದ್ದನ್ನ ಗಮನದಲ್ಲಿಟ್ಕೊಂಡು ತಿದ್ದುಪಡಿಗಳನ್ನ ತಂದಿದ್ದೇನೆ. ಇದರಲ್ಲಿ ಪ್ರಮುಖವಾಗಿ ಎಲೆಕ್ಷನ್ ಕಮಿಷನ್ ಅಂತ ಹೇಳಿ ಏನು ಹಿಂದೆ 97th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪ್ರಕಾರ ಅಸ್ತಿತ್ವಕ್ಕೆ ಬಂದಿತ್ತು, ಆ ಒಂದು ತಪ್ಪಿಸಿ ಅದರಿಂದ ಆಗ್ತಕ್ಕಂಥ ಅನಾನುಕೂಲಗಳೇ ಜಾಸ್ತಿ. ನಮ್ಮ ಯತ್ನಾಳವ್ರಿಗೂ ಚೆನ್ನಾಗಿ ಗೊತ್ತು, ಒಂದು ಚುನಾವಣೆ ಆಗಬೇಕು ಅಂದ್ರೆ ಎಲ್ಲ ಮಾಡೋದು ಇಲಾಖೆಯವರೇ. ಆದ್ರೆ ಅವರಿಗೆ ಪರ್ಮಿಷನ್ ತಗೋಬೇಕು ಅಂದ್ರೆ ಬಹಳಷ್ಟು ಸಮಯನೂ ಹಾಳಾಗ್ತದೆ, ಹಣನೂ ವ್ಯಯ ಆಗ್ತದೆ. ಅದನ್ನು ತಪ್ಪಿಸ್ತಕ್ಕಂಥ ದೃಷ್ಟಿಯಲ್ಲಿ ಚುನಾವಣಾ ಆಯೋಗವನ್ನ ರದ್ದು ಮಾಡಿ ಮೊದಲು ಏನಿತ್ತು 97ನೇ ಸಂವಿಧಾನ ತಿದ್ದುಪಡಿ ಪೂರ್ವದಲ್ಲಿ ಅದನ್ನ ಮತ್ತೆ ಪುನಃಸ್ಥಾಪನೆ ಮಾಡತಕ್ಕಂಥ ಒಂದು ಅಂಶಗಳನ್ನ ಇದರಲ್ಲಿ ಒಳಗೊಂಡಿದೆ. ತದನಂತರ ಏನೆಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ಕೆಲವು ಹೈಕೋರ್ಟ್ಗೆ ಸಿಕ್ಕಾಪಟ್ಟೆ ಕೇಸ್ಗಳು ಬರ್ತಿವೆ. ಯಾವುದು ಅಂದ್ರೆ ನಮ್ಮಲ್ಲಿ ಸೆಕ್ಷನ್ 20ನಲ್ಲಿ ಅವನು 5 ವರ್ಷ ಜನರಲ್ ಬಾಡಿನಲ್ಲಿ 2 ವರ್ಷ ಭಾಗವಹಿಸಿರ್ಬೇಕು, ಅವನು ಬಿಸ್ನೆಸ್ ಮಾಡಿರ್ಬೇಕು. ಹೀಗಾಗಿ ಅವರನ್ನ ಚುನಾವಣೆ ಪ್ರಕ್ರಿಯೆಯಲ್ಲಿ ಮತ್ತೆ ಅಲ್ಲಿ ಆಡಳಿತ ಮಂಡಳಿನಲ್ಲಿ ಅವನು ಸ್ಪರ್ಧೆ ಮಾಡ್ತಕ್ಕಂಥದಕ್ಕಾಗ್ಲಿ ಅದು ನಿಷೇಧ ಇರ್ತಾ ಇತ್ತು. ಅದನ್ನ ತೆಗೆದು ಯಾರೆಲ್ಲ ಸದಸ್ಯರಿರ್ತಾರೆ ಅವರೆಲ್ಲರಿಗೂ ಕೂಡ ಅಧಿಕಾರವನ್ನು ಸ್ಪರ್ಧೆ ಮಾಡೋದಿರ್ಬೋದು, ಅವರಿಗೆ ಮತ ಚಲಾವಣೆ ಮಾಡ್ತಕ್ಕಂಥ ಹಕ್ಕನ್ನು ಮತ್ತೆ ಕೊಡ್ತಕ್ಕಂಥದ್ದು. ಇದನ್ನ ನಿರ್ಬಂಧ ಇದ್ದಾಗ ಸುಮಾರು 2 ವರ್ಷದಲ್ಲಿ 1500ಕ್ಕೂ ಸರಿಸುಮಾರು 500ಕ್ಕೂ ಹೆಚ್ಚು ಮೊಕದ್ದಮೆಗಳು ಹೈಕೋರ್ಟ್ನಲ್ಲಿ ದಾಖಲಾಗ್ತಾ ಇದೆ. ಅದರಿಂದ ಜನರಿಗೂ ಅನಾನುಕೂಲ, ಸರ್ಕಾರಕ್ಕೂ ಕೂಡ ಈ ಎಲ್ಲ ಕೇಸ್ಗಳಿಗೂ ಕೂಡ ತಿರುಗೋದು. ಮತ್ತೆ ಅಂತಿಮವಾಗಿ ಕಡೆ ದಿವಸ ನಾಳೆ ಎಲೆಕ್ಷನ್ ಹೋಗಿ ಇವತ್ತು ಆದೇಶ ಕೊಡೋರು, ಇವ್ರಿಗೆಲ್ಲ ಮತದಾನಕ್ಕೆ ಹಕ್ಕು ಕೊಡಿ ಇವ್ರಿಗೆಲ್ಲ ಅಂತೇಳಿ. ಈ ರೀತಿಯ ಗೊಂದಲಗಳಿಗೆ ತೆರೆಯನ್ನ ಎಳಿಬೇಕು ಅಂತೇಳಿ ಸೆಕ್ಷನ್ 20 ಇದಕ್ಕೆ ತಿದ್ದುಪಡಿಯನ್ನು ತಂದು ಎಲ್ಲ ಸದಸ್ಯರು ಯಾರೆಲ್ಲ ಷೇರ್ದಾರ್ ಇರ್ತಾರೆ ಅವರೆಲ್ಲರಿಗೂ ಕೂಡ ಮತದಾನ ಕೊಡ್ತಕ್ಕಂಥದ್ದು, ಅವ್ರು ಸ್ಪರ್ಧೆ ಮಾಡ್ತಕ್ಕಂಥದ್ದಕ್ಕೂ ಕೂಡ ಅವರಿಗೆ ಹಕ್ಕನ್ನ ಕೊಡೋ ರೀತಿಯಲ್ಲಿ ತಿದ್ದುಪಡಿಯನ್ನ ತಂದಿದ್ದೇವೆ. ಹಾಗೇನೆ ಚುನಾವಣೆ, ಈ ಅಧ್ಯಕ್ಷ ಚುನಾವಣೆಯಲ್ಲಿ ಮೊದಲು ಹಳೆ ಆಕ್ಟ್ ಅಲ್ಲಿ 29F4 ಅಂತ ಒಂದು ನಿಯಮ ಇತ್ತು. ಅದನ್ನ ತೆಗೆದು ಎಲೆಕ್ಷನ್ ಕಮಿಷನ್ ಬಂದಾದ ಮೇಲೆ ಅಲ್ಲಿಗೆ ಬರೆದು ಅವರಿಂದ ಪರ್ಮಿಷನ್ ತಗೊಂಡು ನೀವು ಆಫೀಸ್ ಬೇರೆ ಚುನಾವಣೆ ಮಾಡಬೇಕಂತ ಇರ್ತದೆ. ಆಗ ಸುಮಾರು 1-2 ತಿಂಗಳಾದ್ರೂ ಸಮಯ ಆಗ್ತಾ ಇತ್ತು. ಆ 2 ತಿಂಗಳ ಅವಧಿನಲ್ಲಿ ಅಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ತಾ ಇದೆ. ಅದನ್ನ ತಪ್ಪಿಸ್ಲಿಕ್ಕೆ ನಾವು ಹಿಂದೆ ಇದ್ದಂತ ಕಾಯ್ದೆನಲ್ಲಿ ಯಾವ ಅವಕಾಶಗಳಿತ್ತು ಅವನಲ್ಲಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿನೇ 15 ದಿವಸದ ಒಳಗಡೆ ಸಭೆ ಕರೆದು ಅಲ್ಲಿನ ಪದಾಧಿಕಾರಿಗಳನ್ನ ಚುನಾಯಿಸ್ತಕ್ಕಂಥದ್ದಕ್ಕೆ ನಾವು ಈ ಒಂದು ಕಾಯ್ದೆನಲ್ಲಿ ತಿದ್ದುಪಡಿಯನ್ನ ತಂದಿರ್ತಕ್ಕಂಥ ಸನ್ಮಾನ್ಯ ಅಧ್ಯಕ್ಷರೇ. ಇದಾದ ನಂತರ ನಮ್ಮಲ್ಲಿ ಅಸಿಸ್ಟೆಡ್ ಸೊಸೈಟೀಸ್ ಅಂತ ಹೇಳಿ ಒಂದು ವ್ಯಾಖ್ಯಾನ ಇತ್ತು. ಅಸಿಸ್ಟೆಡ್ ಸೊಸೈಟಿನಲ್ಲಿ ಯಾರೆಲ್ಲ ಶೇರ್ ಅನ್ನ ಇಟ್ಟಿರ್ತಾರೆ ಅವರಿಗೆ ಮಾತ್ರ ನಾಮಿನೇಷನ್ ಮಾಡಲಿಕ್ಕೆ ಅಧಿಕಾರ ಇದ್ದಂಥದ್ದು. ಈ ಅಸಿಸ್ಟೆಡ್ ಸೊಸೈಟಿ ವ್ಯಾಖ್ಯಾನ ಬಹಳ ಹಿಂದಿಂದು, ಬರೀ ಶೇರ್ ಮಾತ್ರ ಸೀಮಿತಗೊಳಿಸಿದ್ರು. ನಾವು ಈಗ ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ಈಗ MLA ಗ್ರಾಂಟ್ ತಗೊಂಡು ಅವ್ನು ಕಟ್ಟಡ ಕಟ್ಟಿರ್ತಾರೆ ಅಥವಾ ಸರ್ಕಾರದಿಂದ ನಿವೇಶನ ಪಡೆದಿರ್ತಾರೆ, ಅಥವಾ ನಾವು ಅವರಿಗೆ ಈ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ 5 ರೂಪಾಯಿನ ನಾವು ಅವರಿಗೆ ಪ್ರೋತ್ಸಾಹ ದರ ಕೊಡ್ತೇವೆ. ಮತ್ತೆ ರೈತರಿಗೆ ಬಡ್ಡಿ ಮನ್ನಾ ಯೋಜನೆ ಜಾರಿ ಮಾಡಿ ಇದನ್ನು ಕೂಡ ಅಸಿಸ್ಟೆಡ್ ಸೊಸೈಟಿ ಡೆಫಿನೇಷನ್ ಅಲ್ಲಿ ಬರೋ ರೀತಿಯಲ್ಲಿ ನಾವು ಕಾಯ್ದೆನಲ್ಲಿ ಮಾರ್ಪಾಡು ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಅಧ್ಯಕ್ಷರೇ. ಹಾಗೇನೆ ಈ ತಿದ್ದುಪಡಿ ಪ್ರಮುಖ ಉದ್ದೇಶ ಇನ್ನೊಂದು, ಸಮಾಜದ ಎಲ್ಲ ವರ್ಗದವರಿಗೂ ಕೂಡ ಅಧಿಕಾರ ಹಂಚ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈಗ ನಾವು ಗ್ರಾಮ ಪಂಚಾಯತಿನಲ್ಲಿ ರಿಸರ್ವೇಶನ್ ಇಟ್ಟಿದ್ದೇವೆ, ಮತ್ತೆ ಜಿಲ್ಲಾ ಪಂಚಾಯತಿಯಲ್ಲಿ ರಿಸರ್ವೇಶನ್ ಇಟ್ಟಿದ್ದೇವೆ, ಜಿಲ್ಲಾ ಪಂಚಾಯತಿಯಲ್ಲಿ ಇಟ್ಟಿದ್ದೇವೆ, ಮುನ್ಸಿಪಾಲಿಟಿಯಲ್ಲಿ ಇಟ್ಟಿದ್ದೇವೆ, ಎಲ್ಲ ಕಡೆ ಇಟ್ಟು. ಸಹಕಾರ ಸಂಘದಲ್ಲಿ ಮಾತ್ರ ರಿಸರ್ವೇಶನ್ ಇರಲಿಲ್ಲ. ಅದಕ್ಕೋಸ್ಕರ ಅವ್ರಿಗೂ ಕೂಡ ಅವರಿಗೆ ಸರ್ಕಾರನೇ ಷೇರು ಹಣ ಕೊಟ್ಟು ನಾವು ಸದಸ್ಯರು ಮಾಡಿರ್ತೀವಿ, ಆದ್ರೆ ಅವರಿಂದ ನಾವು ಅಧಿಕಾರ ಹಂಚ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಒಂದು SC ಅಥವಾ ST, ಒಂದು ಲೇಡಿ, ಒಂದು ಜನರಲ್ ನಲ್ಲಿ ಇರ್ತಕ್ಕಂಥವ್ರಿಗೆ 3 ಜನಕ್ಕೆ ಅಸಿಸ್ಟೆಡ್ ಸೊಸೈಟಿ ಡೆಫಿನೇಷನ್ ನಲ್ಲಿ ಯಾವೆಲ್ಲ ಸಹಕಾರ ಸಂಘಗಳು ಬರ್ತವೆ ಅವರಿಗೆ ಒಂದು
ನಾಮನಿರ್ದೇಶನ ಮಾಡಲಿಕ್ಕೆ ಇದರಲ್ಲಿ ಅವಕಾಶ ಕಲ್ಪಿಸ್ತಕ್ಕಂಥ ತಿದ್ದುಪಡಿಗಳನ್ನು ತಂದಿದ್ದೀವಿ ಅಧ್ಯಕ್ಷರೇ. ಮತ್ತೆ ಅಂತಹ ಏನು ದೊಡ್ಡ ಇದರಲ್ಲಿ ಸಂಪೂರ್ಣ ಸಮಗ್ರ ಬದಲಾವಣೆ ಮಾಡಿದೆ ಅಂತೇಳಿ ನಾನು ಅದು ಅಂದ್ಕೊಂಡಿಲ್ಲ. ನಾವು ಸನ್ಮಾನ್ಯ ಸೌದಿಯವರ ಅಧ್ಯಕ್ಷತೆಯಲ್ಲಿ ದೇವೇಗೌಡರು ಇವರೆಲ್ಲ ಷಡಕ್ಷರಿ ಅವರು ಇವರೆಲ್ಲ ಸದಸ್ಯರಿದ್ದಾರೆ. ಅವರು ಒಂದು ಇಂಟ್ರೀಮ್ ರಿಪೋರ್ಟ್ ಅನ್ನು ಕೊಟ್ಟ ಆಧಾರದ ಮೇಲೆ ಇದನ್ನ ಸೇರ್ಪಡೆ ಮಾಡಿದ್ದೇವೆ. ಆದ ಇಂಟ್ರೀಮ್ ರಿಪೋರ್ಟ್ ನಲ್ಲಿ ರಿಸರ್ವೇಶನ್ ಇರಲಿಲ್ಲ. ಅದೊಂದು ಸರ್ಕಾರ ಯೋಚನೆ ಮಾಡಿ ಅದನ್ನು ಕೂಡ ಸೇರಿಸಿ ಇವತ್ತು ತಮ್ಮ ಮುಂದೆ ಮಂಜೂರಾತಿಗೆ ಸದನದ ಒಪ್ಪಿಗೆಗೆ ಮಂಡಿಸಿದ್ದೇವೆ ಅಧ್ಯಕ್ಷರೇ. ಸಹಕಾರ ಸಚಿವರು ಪ್ರಾರಂಭದಲ್ಲೇ ಹೇಳಿದ್ರು ಸರ್ಕಾರದ ಆಂದೋಲನ ಆಗಬಾರದು, ಜನಾಂದೋಲನ ಆಗಬೇಕು ಈ ಸಹಕಾರ ಕ್ಷೇತ್ರ ಅಂತೇಳಿ. ಆದರೆ ಅವರೇ ಒಂದು ಕಮಿಟಿಯನ್ನ ಮಾಡಿದ್ರು, ಹಿರಿಯ ಸಹಕಾರಿ ಸಚಿವರಾದಂಥ ಲಕ್ಷ್ಮಣ್ ಸವದಿ ಅವರ ಅಧ್ಯಕ್ಷತೆಯಲ್ಲಿ ಮಾಡಿದಂತಹದ್ದು ಎಲ್ಲನೂ ಕೂಡ ಹೆಚ್ಚು ಕಡಿಮೆ ಬಹುತೇಕ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಮೀಸಲಾತಿನ ಕಮಿಟಿಯಲ್ಲಿ ಚರ್ಚೆ ಮಾಡಲಿಲ್ಲ. ಸರ್ಕಾರ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ನಾನು ಮೀಸಲಾತಿಗೆ ವಿರೋಧ ಇಲ್ಲ, ಆದರೆ ಯಾವ ಇದರಲ್ಲಿ ಮೀಸಲಾತಿಯನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಸರಿಯಾದ ರೀತಿಯಲ್ಲಿ ತಾವು ವ್ಯಾಖ್ಯಾನ ಮಾಡಲಿಲ್ಲ. ಮೊದಲನೇದು 5 ಮಹಾಸಭೆದು 2 ಮಹಾಸಭೆಗೆ ಅಂತಿತ್ತು, ಅದನ್ನ ತೆಗೆದಾಕಿದಿರಿ. ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಎಲ್ಲ ಸದಸ್ಯರಿಗೆ ಕೊಡಬೇಕು ಅಂತಕ್ಕಂಥದ್ದು. ಏನು ಅಮೆಂಡ್ಮೆಂಟ್ ಮಾಡಿದೀವಿ ಸನ್ಮಾನ್ಯ ಅಧ್ಯಕ್ಷರೇ, ಹೈಕೋರ್ಟ್ ಅಲ್ಲಿ ಹೋಗ್ತಕ್ಕಂಥದ್ದು ಅವ್ರು ಹೇಳ್ದಂಗೆ 400-500. ಹೈಕೋರ್ಟ್ ಹೋಗ್ತಕ್ಕಂಥದಕ್ಕೆ ಸರಿಯಾದ ರೀತಿಯಲ್ಲಿ ನಮ್ಮ ಸಹಕಾರ ಆಫೀಸರ್ಸ್ ಅದನ್ನ ಅವರಿಗೆ ಲೀಗಲ್ ಒಪಿನಿಯನ್ ಮಾಡ್ತಕ್ಕಂಥದಕ್ಕೆ ಇಂಪ್ಲಿಮೆಂಟ್ ಮಾಡ್ತಾ ಇರಲಿಲ್ಲ. ಇನ್ನು 3 ದಿವಸ ಎಲೆಕ್ಷನ್ ಇರುವಾಗ ಹೈಕೋರ್ಟ್ಗೆ ಹೋಗ್ತಕ್ಕಂಥದ್ದು, ಇವರೆಲ್ಲರಿಗೂ ನಾಮಿನೇಷನ್ ವೋಟಿನ ಹಕ್ಕನ್ನು ಕೊಡ್ತಾ ಇದ್ದದ್ದು, ಅದನ್ನ ತೆಗೆದಿದ್ದಾರೆ. ಅದನ್ನ ನಮ್ದೇನು ತಕರಾರಿಲ್ಲ, ಅಬ್ಜೆಕ್ಷನ್ ಏನಿಲ್ಲ. ಆಮೇಲೆ ಕಾಮನ್ ಕೇಡರ್ ಅಥಾರಿಟಿದು ಕೂಡ ಮಾಡಿದಿರಿ, ಅದರದ್ದೇನು ನಮ್ದೇನು ಅಬ್ಜೆಕ್ಷನ್ ಇಲ್ಲ ಸಹಕಾರ ಸಚಿವರೇ. 29E ಅಲ್ಲೇ ಬೈಲಾ ಯಾರು ಚುನಾವಣೆ ಆದ್ಮೇಲೆ ಬೈ ಚಾನ್ಸ್ ಡೆತ್ ಆಗಿದ್ರಿ, ಅದು ಹಿಂದೆ ಇತ್ತು. 2.5 ವರ್ಷ ಆದ್ಮೇಲೆ ಎಲೆಕ್ಷನ್ ನಾಮಿನೇಷನ್ ಮಾಡಬಹುದಾಯ್ತು. 2.5 ವರ್ಷದ ಒಳಗಡೆ ಏನಿತ್ತು ಅದನ್ನ ತೆಗೆದಿದ್ದಾರೆ. ಅದನ್ನು ಕೂಡ ನಾನು ಸ್ವಾಗತವನ್ನ ಮಾಡ್ತೀನಿ. ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಪ್ರಾಧಿಕಾರ ಏನು ನಡೀತಾ ಇತ್ತು, ಈಗ ನಮ್ಮ ಸಂಬಂಧಪಟ್ಟಂತೆ MDಗೆ ಅಧಿಕಾರ ಕೊಟ್ಟಿದ್ದೀರಿ, ಅದು ಒಳ್ಳೆಯದು. ಅದಕ್ಕೆ ನಮ್ದೇನು ತಕರಾರಿಲ್ಲ, ಅದನ್ನು ಕೂಡ ನಾನು ಸ್ವಾಗತವನ್ನ ಮಾಡ್ತೀನಿ. ಈ ಸೂಪರ್ ಸೀಡ್ ಮಾಡುವಾಗ ಗೌರ್ಮೆಂಟ್ದು ಮತ್ತೆ ಏನೇನಿತ್ತು ಅದೆಲ್ಲವನ್ನ ಕೂಡ ಕೈ ಬಿಟ್ಟು ಅದನ್ನು ಕೂಡ ನಾನು ಸ್ವಾಗತವನ್ನ ಮಾಡ್ತೀನಿ. ಆಮೇಲೆ ಸೂಪರ್ ಸೀಡ್ ಮಾಡುವಾಗ 3 ತಿಂಗಳ ಮೇಲೆ ತಿಂಗಳಿಗೆ ಮೀರ್ತಕ್ಕದ್ದಲ್ಲ ಎಂಬ ಇದಿತ್ತು, ಅದನ್ನು ಕೂಡ ಕೈ ಬಿಟ್ಟಿದ್ದೀನಿ. ಅದನ್ನು ಕೂಡ ನಾನು ಒಪ್ಕೋತೀನಿ. ನಿಮ್ಮ ಸಲಹೆ ಏನಾದರೂ ಕೊಡಿ, ಸಜೆಷನ್ಸ್. ಅಲ್ಲ, ಅದೇನು ಒಪ್ಕೋತೀನಿ ಅಂದಮೇಲೆ ಅವ್ರು ಮಾಡಿರೋದಕ್ಕೆ ಕರೆಕ್ಟ್ ಆಗಿದೆ ಅಂತ ಸ್ವಾಗತ ಮಾಡಿದ್ದೀನಿ, ತಕರಾರಿಲ್ಲ ಅಂತ ಅಷ್ಟೇ. ಆಯ್ತು, ಮತ್ತೆ ಚರ್ಚೆಗೆ ಚುನಾವಣಾ ಪ್ರಾಧಿಕಾರ ಹಿಂದೆ ಕೇಂದ್ರ ಸರ್ಕಾರ ಏನ್ ತಗೊಂಡು ಅದನ್ನ ನಾನಿದ್ದಾಗಲೇ ತೆಗಿಬೇಕು ಅಂತಿದ್ದೆ, ಆದ್ರೆ ಆಗ್ಲಿಲ್ಲ. ರಾಜಣ್ಣ ಅವರು ತೆಗೆದಿದ್ದಾರೆ. ಸಾಮಾನ್ಯವಾಗಿ ಪಕ್ಷಭೇದ ಮರೆತು ಎಲ್ಲ ಸಹಕಾರಿಗಳು ಕೂಡ ಅದನ್ನ ಚುನಾವಣಾ ಪ್ರಾಧಿಕಾರ ತೆಗಿಬೇಕು ಅಂತಕ್ಕಂಥದ್ದಿತ್ತು. ಅದನ್ನ ಸಹಕಾರ ಸಚಿವರು ತೆಗೆದಿದ್ದಾರೆ. ಅದಕ್ಕೆ ನಾನು ಅವ್ರನ್ನ ಅಭಿನಂದನೆ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಚುನಾವಣಾ ಪ್ರಾಧಿಕಾರ ಬಿಟ್ಟು ಅಡಿಷನಲ್ ರಿಜಿಸ್ಟ್ರಾರ್ ಒಬ್ಬರನ್ನ ಅಪಾಯಿಂಟ್ಮೆಂಟ್ ಮಾಡಿ ನಮ್ಮ ರಿಜಿಸ್ಟ್ರಾರ್ ಕೈ ಕೆಳಗಡೆ ಮಾಡ್ತಕ್ಕಂಥದ್ದು. ಈಗ ಸನ್ಮಾನ್ಯ ಅಧ್ಯಕ್ಷರೇ, ಈ ನಂದೇ ಹೌಸಿಂಗ್ ಫೆಡರೇಷನ್ ಸ್ಟೇಟ್ ಲೆವೆಲ್ ಚುನಾವಣಾ ಪ್ರಾಧಿಕಾರ ಡಿವಿಷನಲ್ ಕಮಿಷನರ್ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಚುನಾವಣಾ ಪ್ರಾಧಿಕಾರ ಇದ್ದಂತ ಸಂದರ್ಭದಲ್ಲಿ ನಾವು ಹೋಗಿ ಅವ್ರ ಹತ್ರ ಡಿವಿಷನಲ್ ಕಮಿಷನರ್ ಹತ್ರ ತಿಂಗಳಾರ್ಗಟ್ಲೆ ನಿಂತ್ಕೋಬೇಕು. ನಮ್ದು ಎಲೆಕ್ಷನ್ ಇದೆ ನೋಡಿ ಅಂತ. ಅವ್ರ ಮನಸ್ಸೇ ಇದ್ರೆ ಯಾಕೆಂದ್ರೆ ಅವ್ರು ಯಾರಿಗೂ ಕೂಡ ಕೋಪರೇಷನ್ ಅನುಭವ ಇಲ್ಲ, ಕೋಪರೇಷನ್ ಏನು ಅನ್ನೋ ಗೊತ್ತಿಲ್ಲ. ಅದನ್ನ ನಾನು ತೆಗೆದಿರ್ತಕ್ಕಂಥದ್ದನ್ನ ಕೂಡ ಒಪ್ಕೊಳ್ತಾ ಇದ್ದೇನೆ. ಪಟ್ಟಣ ಸಹಕಾರ ಬ್ಯಾಂಕ್ ಹೊರತುಪಡಿಸಿ ಕೋಪರೇಟಿವ್ ಏನ್ ಮಾಡಿದ್ದಾರೆ ಕರೆಕ್ಟ್ ಇದೆ ರಾಜಣ್ಣ ಅವರೇ, ಸಹಕಾರ ಸಚಿವರು. ಆದ್ರೆ ಎಲ್ಲಿ ಅಷ್ಟು ಜನ ಆಡಿಟರ್ ಇದ್ದಾರೆ? 2 ವರ್ಷ ಪ್ರೈವೇಟ್ನವ್ರು ಮಾಡ್ತಕ್ಕಂಥದ್ದು ಆಡಿಟ್ರು, 3ನೇ ವರ್ಷ
ಡಿಪಾರ್ಟ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ನಿಮ್ಮ ಚಿಂತನೆ 100% ಕರೆಕ್ಟ್ ಇದೆ. ಆದರೆ 3ನೇ ವರ್ಷ ಮಾಡ್ತಕ್ಕಂಥದ್ದಕ್ಕೆ ನಿಮ್ಮಲ್ಲಿ ಆಡಿಟರ್ಗಳು ಇಲ್ಲ. ಅದಕ್ಕೇನು ಪರ್ಯಾಯ ಮಾಡ್ತೀರಂತಕ್ಕಂಥದ್ದನ್ನ ತಾವು ನೋಡ್ಬೇಕಾಗ್ತದೆ. ಆಮೇಲೆ 2 ತಿಂಗಳು ಅದು ಬಿಟ್ಬಿಟ್ಟು ಮೀಸಲಾತಿದು ಸನ್ಮಾನ್ಯ ಅಧ್ಯಕ್ಷರೇ, ಈಗ ಅಪೆಕ್ಸ್ ಬ್ಯಾಂಕ್ ತಗೊಳ್ಳಿ ರಾಜಣ್ಣವರೇ, 21 ಜನ ಡೈರೆಕ್ಟರ್ಗಳು, ನೀವು 25 ಮಾಡ್ತಾ ಇದ್ದೀರಿ. ಈಗ ಯಾವುದಿಲ್ಲ 20 ಸ್ಟೇಟ್ ಲೆವೆಲ್ಗೆ. ಈಗ ಸೌದಿ ಸಾಹೇಬ್ರೆ, ಪ್ರೈಮರಿ ಸೊಸೈಟಿಗೆ 13ರಿಂದ 15 ಮಾಡ್ತಾ ಇದ್ದೀರಿ. 13ರಲ್ಲೇ ಏನು 13 ಮೆಂಬರ್ಸ್ ಇದ್ದಾರೆ. ಅದಕ್ಕೆ ಒಂದು SC ಇದೆ, ST ಇದೆ, ಲೇಡಿ ಇದೆ, ಮತ್ತೆ ಬ್ಯಾಕ್ವರ್ಡ್ ಇದೆ. ಅದೆಲ್ಲ ರಿಸರ್ವೇಶನ್ ಕೊಟ್ಟಿದ್ದೀರಿ ನೀವು 13ಕ್ಕೇನೆ. ಈಗ ತಿರ್ಗಾ 13ರಿಂದ 15 ಮಾಡ್ತಾ ಇದ್ದೀರಿ, 15ರಿಂದ 17 ಮಾಡ್ತಾ ಇದ್ದೀರಿ, 17ರಿಂದ 19 ಮಾಡ್ತಾ ಇದ್ದೀರಿ, 19ರಿಂದ 25 ಮಾಡ್ತಾ ಇದ್ದೀರಿ. ಈ ಸ್ಟೇಟ್ ಲೆವೆಲ್ ಸಹಕಾರ ಸಚಿವರೇ, ಈಗ 21 ಯಾವುದೋ ಬ್ಯಾಂಕಲ್ಲಿ ಎಕ್ಸ್ಪೀರಿಯನ್ಸ್ ಇರೋರಿಗೆ ಇಬ್ಬರು ನಾಮಿನೇಷನ್ ಮಾಡ್ಕೋತೀವಿ, ಇನ್ನೊಂದು ಬೇರೆ ಏನೋ ಎಕ್ಸ್ಪೀರಿಯನ್ಸ್ ಇರೋದಕ್ಕೆ ಮಾಡ್ಕೋತೀವಿ. ಅವ್ರದೇ ಕಾಟ ತಡ್ಕೊಳಕ್ ಆಯ್ತಲ್ಲ ಇವತ್ತು ಸ್ಟೇಟ್ ಲೆವೆಲ್ ಫೆಡರೇಷನ್ಗಳಿಗೆ. ನೀವು 25 ಜನ ಮಾಡಿದ್ರೆ 25 ಜನ ಅಂತೀರಿ. ಬ್ಯಾಂಕಲ್ಲಿ ಯಾರೋ ಎಕ್ಸ್ಪರ್ಟ್ ಇರೋರಿಗೆ ಇಬ್ರು ನಾಮಿನೇಷನ್ ಮಾಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ. ಈಗ ಇವ್ರು ಬೇರೆ 3 ನಾಮಿನೇಷನ್ ಅಂತ ಹೇಳ್ತಾರೆ. ಯಾವ ಮಟ್ಟದಲ್ಲಿ ಕೋಪರೇಷನ್ ಸಹಕಾರ ಇದೆ ಅಂತಕ್ಕಂಥದ್ದು ತಮಗೆ ಗೊತ್ತಾಗ್ತಾ ಇದೆ. ಈಗ ಅದು ಏನಿದೆ ಪರಿಸ್ಥಿತಿ ಅದನ್ನೇ ಮಾಡಿ. ಈಗ ಅಪೆಕ್ಸ್ ಬ್ಯಾಂಕ್ 21 ಇದೆ. ಯಾರು ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಅಲ್ಲಿಂದ ನಾಮಿನಿ ಡೆಲಿಗೇಟ್ ಮಾಡ್ತೀರಿ, ಅವರು ನೀವು ಅಪೆಕ್ಸ್ ಬ್ಯಾಂಕ್ ಮಾಡ್ತೀರಿ. 21 DCC ಬ್ಯಾಂಕ್ 21 ಡೈರೆಕ್ಟರ್ ಆಗ್ತಾರೆ. ಇನ್ನು 6 ಜನ ಎಲ್ಲ ಆಗ್ತಾರೆ. ಸ್ಟೇಟ್ ಲೆವೆಲ್ ಈಗ ಇರತಕ್ಕಂಥದ್ದೇ ಸಾಕಾಗ್ತಿತ್ತು. ಈಗ ಅವ್ರನ್ನೇ ತಡ್ಕೊಳಕ್ ಆಗ್ತಾ ಇಲ್ಲ, ಅವ್ರಿಗೆ TADA ಕೊಡಕ್ ಆಗ್ತಾ ಇಲ್ಲ, ಅವ್ರನ್ನೇ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಸ್ಟೇಟ್ ಲೆವೆಲ್ ಫೆಡರೇಷನ್ಗಳು. ಇವತ್ತೆಲ್ಲ ಸ್ಟೇಟ್ ಲೆವೆಲ್ ಫೆಡರೇಷನ್ಗಳು ಮೇಂಟೈನ್ ಅವ್ರಿಗೆ TADA ಕೊಡಬೇಕು. ಈಗ ಬೆಳಗಾವಿಯಿಂದ ಗುಲ್ಬರ್ಗಾದಲ್ಲಿ ಬರ್ತಾರೆ, ಫ್ಲೈಟ್ ಇದು ಮಾಡ್ತಾರೆ. ವಿರೋಧ ಪಕ್ಷ ನಾಯಕರೇ, ಎಷ್ಟು ಇನ್ಕಮ್ ಇರ್ತದೆ, ಎಷ್ಟು ಲಾಭ ಬರ್ತದೆ, ಲಾಭ ಕ್ವಶನ್ ಆಗ್ತಾ ಇಲ್ಲ ಸ್ಟೇಟ್ ಲೆವೆಲ್ ಫೆಡರೇಷನ್ಗಳು ಇವತ್ತು. ಅದಕ್ಕೆ ಇರ್ತಕ್ಕಂಥದ್ದಲ್ಲಿ ಇದನ್ನೇ ಸರಿಪಡಿಸ್ತಕ್ಕಂಥದ್ದು ಮಾಡಿ. ಆಮೇಲೆ ತಮಿಳ್ನಾಡು ಸಿಸ್ಟಮ್ ಹೇಳ್ತಾರೆ ಸನ್ಮಾನ್ಯ ಅಧ್ಯಕ್ಷ, ರಿಸರ್ವೇಶನ್ಗೆ ತಮಿಳ್ನಾಡಲ್ಲಿ 20-25 ವರ್ಷ ಚುನಾವಣೆನೇ ಇಲ್ಲ. ಯಾವುದೇ ಸರ್ಕಾರ ಬರಲಿ ಅವರು ಡೈರೆಕ್ಟ್ ಆಗಿ ಅಪಾಯಿಂಟ್ಮೆಂಟ್ ನಾಮಿನೇಷನ್ ಮಾಡ್ತಾರೆ. ಇದು ಮೀಸಲಾತಿನ ಮಾಡ್ತಾ ಇದ್ದೀರಿ. ಜಿಲ್ಲೆಗೆ ಹೆಂಗ್ ಮೀಸಲಾತಿ ಮಾಡ್ತೀರಿ, ಸ್ಟೇಟ್ ಲೆವೆಲ್ಗೆ ಹೆಂಗೆ ಮೀಸಲಾತಿ ಮಾಡ್ತೀರಿ. ಈ ಲಾ ಮಿನಿಸ್ಟರ್ ಹಿರಿಯ ಸಹಕಾರಿಗಳು ಅದೆಂಗೆ ಲಾ ಮಿನಿಸ್ಟರ್ಗಳು ಒಪ್ಪಿಗೆ ಕೊಟ್ಟರು ನನಗೆ ಅರ್ಥವಾಗ್ತಾ ಇಲ್ಲಪ್ಪ. ಇದು ತಮಿಳ್ನಾಡು ಸಿಸ್ಟಮ್ ಎಲ್ಲ ಆಗ್ತದೆ. ತಮಿಳ್ನಾಡಲ್ಲಿ ಲಾ ಮಂತ್ರಿಗಳೇ ಚುನಾವಣೆನೇ ಇಲ್ಲ. ಯಾವ ಸರ್ಕಾರ ಬರ್ತದೆ ಇಲ್ಲ. ಸ್ಟೇಟ್ ಲೆವೆಲ್ ಈಗಿದೆ, ಈಗಿರ್ಬೋದು 25-30 ವರ್ಷ ಅಂತ ಹೇಳ್ತಿದ್ದಾರೆ ಷಡಕ್ಷರಿ ಅವರೇ. ನಾ ತಮಿಳ್ನಾಡಲ್ಲಿ ಕೇಳಿ ಇದೇ ಸೌದಿಯವರು ಎಲ್ಲ ಕಡೆ ಕಳಿಸಿದ್ರು ಕೋಪರೇಷನ್ ತಿಳ್ಕೊ ಬನ್ನಿ ಅಂತ. ನಾನು ತಮಿಳ್ನಾಡು, ಗುಜರಾತ್ ಕೂಡ ಹೋಗಿದ್ದೆ. ಬಿಲ್ ಅಲ್ಲಿ ಏನ್ ತರಬೇಕು, ಏನ್ ಚೇಂಜ್ ಮಾಡ್ಬೇಕಂತ ಹೇಳಿ. ಈಗ ಬಿಲ್ ಅಲ್ಲಿ ಏನ್ ಚೇಂಜಸ್ ಬೇಕು? ಅಲ್ಲ, ಬಿಲ್ ತರುವಾಗ ತಮಿಳ್ನಾಡು ಸಿಸ್ಟಮ್ ಹೇಳ್ತಾರೆ. ತಮಿಳ್ನಾಡಲ್ಲಿ ರಿಸರ್ವೇಶನ್ ಅಂತ ಬದಲು ಚುನಾವಣೆನೇ ಆಗೋದಿಲ್ಲ. ಅದು ಡೈರೆಕ್ಟ್ ಆಗಿ ಸರ್ಕಾರ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥದ್ದು. ಇನ್ ಜಿಲ್ಲೆಗೆ ಹೆಂಗೆ ರಿಸರ್ವೇಶನ್ ತತ್ತೀರಿ, ಜಿಲ್ಲೆಗೆ ಹೆಂಗ್. ಆಮೇಲೆ ಅವಿಶ್ವಾಸ, ನೀವು ನಾಮಿನೇಷನ್ ಮಾಡೋದು ಅವಿಶ್ವಾಸ ತಂದ್ರೆ ಏನ್ ಎಂಟೈರ್ ಸಹಕಾರದನ್ನ ಕಾಂಗ್ರೆಸ್ ಪಂಚಾಯತ್ ಸಹಕಾರ ಸಂಘ ಮಾಡ್ಲಿಕ್ಕೆ ಹೊರಟಿದ್ದೀರಾ? ಈಗ ಇರೋದ್ಗೆ 13, 15, 19ಗೆ ತಡ್ಕೊಳಕ್ ಆಯ್ತಲ್ಲ ಅವಿಶ್ವಾಸನ. ನೀವು 3 ಜನ ನಾಮಿನೇಷನ್ ಮಾಡಿ ಆ 3 ಜನಕ್ಕೂ ಅವಿಶ್ವಾಸಕ್ಕೆ ಸೈನ್ ಹಾಕಿದ್ರೆ ಆ ಸಹಕಾರ ಸಂಸ್ಥೆ ಉತ್ತಮವಾಗಿ ಆಡಳಿತ ಮಾಡಬೇಕೋ ಬೇಡವಾ? ಈಗ ತಾನೇ ಹೇಳಿದ್ರು ಜನಾಂದೋಲನ ಇರಬೇಕು, ಸಹಕಾರ ಆಂದೋಲನ ಇರಬಾರ್ದು ಅಂತ ಹೇಳಿ. ಈ 3 ನಾಮಿನೇಷನ್ ಮಾಡ್ತಕ್ಕಂಥ ಉದ್ದೇಶ ಏನು? ಯಾರು ಚುನಾಯಿತ ಪ್ರತಿನಿಧಿ ಆಗಿರ್ತಾರೆ ಅವ್ರಿಗೆ ವ್ಯಾಲ್ಯೂನೇ ಇಲ್ಲ. ಯಾರೋ ಸರ್ಕಾರದವರು 3 ಜನ ನಾಮಿನೇಷನ್ ಮಾಡ್ತಾರೆ, ಅಲ್ಲಿ ಅವಿಶ್ವಾಸ ತರ್ತಾರೆ. ಅವಿಶ್ವಾಸ ತಂದಾದ್ಮೇಲೆ ಆ ಸಹಕಾರ ಸಂಸ್ಥೆಗಳು ಈಗಲೇ ಹಾಳಾಗೋಗಿದೆ. 100 ವರ್ಷ ಇತಿಹಾಸ ಸಹಕಾರ ಸಂಸ್ಥೆಗಳು ಹೋಗಿದೆ. ಈಗ ಇವೆಲ್ಲವನ್ನು ಮಾಡಿದ್ರೆ ಸಹಕಾರ ಸಚಿವರು, ಲಾ ಮಂತ್ರಿಗಳೇ, ಇವೆಲ್ಲ ಸ್ವಲ್ಪ ತಾವು ಯೋಚನೆ ಮಾಡಿ ಕ್ಲಿಯರ್ ಮಾಡಬೇಕಾಯ್ತು. ರಾಜಣ್ಣವರು ಸೀನಿಯರ್ಸ್ ಇದ್ದಾರೆ,
ಕಮಿಟಿಲಿ ಇದು ಚರ್ಚೆ ಆದ್ರೂ ಕಮಿಟಿಲಿ ತೀರ್ಮಾನ ಆಗ್ಲಿಲ್ಲ. ಇದು ಕಮಿಟಿಲಿ ತೀರ್ಮಾನ ಆಗದೇನೆ ಕಮಿಟಿನ ಹೊರತುಪಡಿಸಂಗಾರೆ ಕಮಿಟಿ ಮಾಡೋ ಉದ್ದೇಶ ಏನು? ಎಲ್ಲ ಹೆಚ್ಚು ಕಡಿಮೆ ಆಲ್ ಪಾರ್ಟೀಸ್ ಇದ್ದಾರೆ, ಎಲ್ಲ ಸೀನಿಯರ್ಸ್ ಇದ್ದಾರೆ. ಸಹಕಾರ ಸಂಸ್ಥೆಗಳು ಯಾವ ಮಟ್ಟಕ್ಕೆ ಈಗ ನಡೀತಾ ಇದೆ? ಈಗ VSS 3 ಜನ ತರ್ತೀರಿ, 12 ಜನ 13 ಜನ ಎಲೆಕ್ಟೆಡ್ ಬಾಡೀಸ್ ಆಗ್ತಾರೆ. ನೀವು 3 ಜನ ನಾಮಿನೇಷನ್ ಮಾಡ್ತೀರಿ, ಅಲ್ಲಿ 2 ಗುಂಪು ಇರ್ತದೆ. ಇವ್ರು 3ನ ಅವಿಶ್ವಾಸ ಕೇಳ್ತೀರಿ, ಇವ್ರು 3 ಜನಕ್ಕೆ ವೋಟಿಂಗ್ ಪವರ್ಸ್ ಕೊಡ್ತಾ ಇದ್ದೀರಿ. ಇದು ಕೆಲವನ್ನ 100% ಸಾಕಾರದಲ್ಲಿ ತಂದಿರ್ತಕ್ಕಂಥದ್ದು ಕರೆಕ್ಟ್ ರಾಜಣ್ಣ. ಬಟ್ ಈ ಮೀಸಲಾತಿನ ಈ ಮಟ್ಟಕ್ಕೆ ತಂದು ಈಗ ನೀವೇಂತ ಹೇಳ್ತಾ ಇದ್ದೀರಿ? ಈಗ 13 ಪ್ರೈಮರಿ ಸೊಸೈಟಿಗೆ ಮೀಸಲಾತಿ ಇಲ್ವಾ? 4 ಕೊಟ್ಟಿದ್ದೀರಿ. ಸಜೆಷನ್ 4 ಅಲ್ಲಲ್ಲ, ಈಗ ಇರ್ತಕ್ಕಂಥದ್ದು ಸಾಕು ಸನ್ಮಾನ್ಯ ಅಧ್ಯಕ್ಷರೇ. ಸಹಕಾರ ಸರ್ಕಾರದಿಂದ ಇಲ್ಲದೆ ಇದ್ರೂ ಕೂಡ ಸಹಕಾರ ಸಂಸ್ಥೆಗಳು ನಡೀತಾ ಇದೆ. 90% ಸಹಕಾರ ಸಂಸ್ಥೆಗಳು ಹೆಂಗಿದೆ ಅಂತಕ್ಕಂಥದ್ದು ಸಹಕಾರ ಸಚಿವರಿಗೆ ಗೊತ್ತಿರ್ತದೆ. ಆದ್ರೆ ಇನ್ನೂ ಇದೆಲ್ಲವನ್ನ ತರಲಿಕ್ಕೆ ಹೋಗಿ ಇನ್ನೂ ಸಂಸ್ಥೆಗಳಲ್ಲಿ ಪಂಚಾಯತಿಗಳಲ್ಲಿ ಹಾಳಾಗ್ತಕ್ಕಂಥದ್ದು, ಸಹಕಾರ ಸಂಸ್ಥೆಗಳು ಹಾಳಾಗ್ತಕ್ಕಂಥದ್ದನ್ನ ಕೂಡ ಆಗ್ತಾ ಇರ್ತದೆ. ಅದರಿಂದ ತಂದಿರ್ತಕ್ಕಂಥದ್ದು ಕೆಲವು 20 ಸ್ಟೇಟ್ ಲೆವೆಲ್ ಫೆಡರೇಷನ್ಸ್ ಸಹಕಾರ ಮಂತ್ರಿಗಳೇ ಎಷ್ಟಿದೆ ಅಷ್ಟೇ ಇಡಿ. ಈಗಲೇ ಸಹಕಾರ ನೋಡ್ತಾ ಇದ್ದೀರಿ, ರಾಜ್ಯ ಮಟ್ಟದ ಸಂಸ್ಥೆಗಳು ಏನೇನು ಆಗ್ತಾ ಇದೆ. ಇರೋ ಡೈರೆಕ್ಟರ್ಗಳನ್ನೇ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಅದರಿಂದ ಎಲ್ಲವನ್ನು ಜಾಸ್ತಿ ಮಾಡಿ ಈ ರಿಸರ್ವೇಶನ್ ಏನಿದೆ ಈಗ ಅಷ್ಟನ್ನೇ ಮಾಡ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಸಭಾಪತಿಗಳೇ ತಮ್ಮ ಮುಖಾಂತರ ಸಹಕಾರ ಸಚಿವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ಆಯ್ತು.